ಓ ಆಯ್ತದು ಎಂತ ಹೇಳಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡುವ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ನ ಹಾಕ್ತಾ ಇದ್ದೀನಿ. ನೋಡ್ಬೋದು, ಸ್ಟ್ಯಾಂಡ್ನ ಈ ಥರ ಫಿಟ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾನು ಬ್ಯಾಕ್ ಸ್ಕ್ರೀನ್ ಕೂಡ ತರಿಸಿದ್ದೆ. ಇದು ಕೂಡ ಆನ್ಲೈನ್ ತರಿಸಿರುವಂಥದ್ದು. ಸ್ಟ್ಯಾಂಡ್ ಆಗಿರ್ಬೋದು, ಸ್ಕ್ರೀನ್ ಆಗಿರ್ಬೋದು, ಎಲ್ಲವೂ ಕೂಡ ಆನ್ಲೈನ್ ಪರ್ಚೇಸ್ ಮಾಡಿದೆ. ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇದು ಬೆಳಗ್ಗೆಯಿಂದನೇ ಲಾಗ್ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬೆಳಗ್ಗೆ ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ವಿ. ಅದರ ಸಲುವಾಗಿ ಭಟ್ರು ಕೂಡ ಬಂದಿದ್ದರು. ಬೆಳಗ್ಗೆನೇ ನನಗೆ ಲಾಗ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಹಾಗಾಗಿ ಪೂಜೆದು ಒಂದು ಸಣ್ಣ ಸಣ್ಣ ಕ್ಲಿಪ್ನ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮನೆ ಲಕ್ಷ್ಮಿ ಕೂಡ ಈ ಥರ ರೆಡಿ ಮಾಡಿ ಇಟ್ಟಿರುವಂಥದ್ದು ನೋಡ್ಬೋದು. ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇತ್ತು ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನೀಟಾಗಿ ತೋರಿಸ್ತೀನಿ. ಅದಾಗಿದ ಮೇಲೆ ಚರಿದು ಕೂಡ ಸ್ನಾನ ಆಗಿರಲಿಲ್ಲ, ಮಲಗಿದ್ದ. ಸೊ ಇವಾಗಷ್ಟೇ ಎದ್ದಿರೋವಂಥದ್ದು. ಅವನಿಗೆ ಸ್ನಾನ ಮಾಡಿ ರೆಡಿ ಮಾಡಬೇಕು. ಹಾಗೆ ನಮಗೆ ಅಡುಗೆ ಭಟ್ರು ಕೂಡ ನಮ್ಮನೇಲಿ ಬಂದಿದ್ದರು. ಪ್ರತಿ ಕಾರ್ಯಕ್ರಮಕ್ಕೂ ಅಷ್ಟೇ ಅಡುಗೆ ಭಟ್ರು ಬಂದುಬಿಡ್ತಾರೆ. ನಮ್ಗೆ ಅಡುಗೆ ಮಾಡೋ ಕೆಲಸ ಇರೋದಿಲ್ಲ. ಪ್ರಸಾದನೂ ಕೂಡ ಅವರೇ ಮಾಡ್ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಪ್ರಸಾದನೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಪ್ರಸಾದ ಬೇಕಾಗ್ತದೆಯಲ್ಲ, ಹಾಗಾಗಿ ಪ್ರಸಾದ ಕೂಡ ಇಲ್ಲಿ ರೆಡಿ ಆಗ್ತಾ ಇದೆ. ನಾನು ಅಷ್ಟರಲ್ಲಿ ಚರಿಗೆ ಹೋಗಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಸ್ಕೊಂಬರ್ತೀನಿ. ಅಷ್ಟರಲ್ಲಿ ಇಲ್ಲಿ ಪೂಜೆ ಎಲ್ಲ ಅರ್ಧ ಮಾಡಿರ್ತಾರೆ. ನಮ್ಮ ಮನೆಯವರು ಕೂಡ ಭಟ್ರಾಗಿ ಕೂತ್ಕೊಂಡಿದ್ರು. ಇವತ್ತು ಫ್ರೈಡೇ ಆಗಿರೋದ್ರಿಂದ, ಶುಕ್ರವಾರ ಆದರೆ ನಾರ್ಮಲಿ ನಮ್ಮ ಮನೇಲಿ ಲೇಟ್ ಆಗ್ತದೆ. ಅಂಥದ್ರಲ್ಲಿ ಇವತ್ತು ವರಮಹಾಲಕ್ಷ್ಮಿ ಎಲ್ಲ ಕಡೆ ಬೆಳಗ್ಗೆಯಿಂದ ಪೂಜೆ 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 ಅಂತಲೇ ಆಯಿತು. ನೋಡ್ಬೋದು, ನಮ್ಮ ಸಾವುಕಾರ ಈ ಥರ ರೆಡಿ ಆಗಿದ್ದ. ಇದೊಂದು ಹೊಸ ಡ್ರೆಸ್ ಇತ್ತು, ಒಂದು ಹಾಕಿ ಇರಲಿಲ್ಲ, ಗಿಫ್ಟ್ ಮಾಡಿರೋವಂಥದ್ದು. ಈ ಟೈಮಲ್ಲಿ ಆದರೂ ಹಾಕೋಣ ಅಂಥೇಳಿ ಹಾಕಿದೆ. ಹಾಗೆ ಸುಶಾಂತ್ ಕೂಡ ಬಂದಿದ್ದರು. ನಮ್ಮ ಅತ್ತೆ ಮತ್ತು ಸುಶಾಂತ್ ಎಲ್ಲ ಬಂದಿದ್ದರು. ಇದು ನಮ್ಮನೆಯ ಪುಟ್ಟ ಲಕ್ಷ್ಮಿಯ ಒಂದು ಅಲಂಕಾರನ ಈ ಥರ ಮಾಡಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಕೂಡ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ. ಹಾಗೆ ಇದು ರಾತ್ರಿನ ಪೂಜೆಗೆ ರೆಡಿ ಮಾಡಿರುವಂಥದ್ದು ನೋಡ್ಬೋದು. ನಾನು ಕೂಡ ರೆಡಿಯಾಗಿ ಇಲ್ಲಿ ವರಮಹಾಲಕ್ಷ್ಮಿ ಪುಸ್ತಕವನ್ನು ಓದಬೇಕಾಗ್ತದಿಲ್ಲ, ಆ ಪುಸ್ತಕನ ಓದಬೇಕು ಅಂತ ಕೂತ್ಕೊಂಡಿದ್ದೆ. ಚರಿ ಇಟ್ಕೊಂಡು ಮಾಡೋದು ನಾನು ಪ್ರತಿ ಸತಿ ಹೇಳ್ತೀನಿ, ತುಂಬಾ ಕಷ್ಟ ಆಗ್ತದೆ ಅಂತೇಳಿ. ಯಾಕೆಂದರೆ ಒಂದು ಸತಿ ಕೂತವಾಗ ಹೇಳ್ಬಾರ್ದು ಅಂತ ಹೇಳ್ತಾರೆ, ಓದಬೇಕಾದ್ರೆ ಮಧ್ಯದಲ್ಲಿ ನಿಲ್ಲಿಸಬಾರ್ದು ಅಂತೇಳಿ ಹೇಳ್ತಾರೆ. ಈ ಸಣ್ಣ ಮಕ್ಳು ಇರಬೇಕಾದ್ರೆ ಮಧ್ಯದಲ್ಲಿ ಬರೋದು, ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಮಧ್ಯ ಬರೋದು, ಏನಾದರೂ ಮಾಡೋದು, ಹೀಗೆಲ್ಲ ಮಾಡ್ತಾ ಇರ್ತಾರೆ. ನಾವು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಈ ಥರ ಉದ್ಬತ್ತಿ ದೀಪಗಳೆಲ್ಲ ಇರ್ತದೆ, ಇಲ್ಲಿ ಕೈಗೆ ಮುಟ್ಬಿಟ್ರೆ ಅಂತೆಲ್ಲ ಭಯ ಆಗ್ತಾ ಇರ್ತದೆ. ಹಾಗಾಗಿ ಆದಷ್ಟು ಅವ್ರ ಬಗ್ಗೆನೂ ಎಚ್ಚರಿಕೆ ತೊಗೊಂಡು ನಾವು ಕೂಡ ಪೂಜೆಯನ್ನು ಮುಂದುವರಿಸ್ಬೇಕಾಗ್ತದೆ. ನಾನು ಕೂಡ ಹಾಗೆ ಮಾಡ್ತಾಯಿದ್ದೆ. ನನ್ನ ಚರಿದು ನಮ್ಮ ಮನೆಯವ್ರದ್ದು ಸೇಮ್ ಔಟ್ಫಿಟ್ ಕಲರು ತುಂಬಾ ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ಇದು ನಾವು ಅಂದರೆ ಸೇಮ್ ಇರಬೇಕು ಅಂತೇಳಿ ಮಾಡಿರುವಂತಹ ಕಾಂಬಿನೇಷನ್ ಅಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿರುವಂಥದ್ದು. ತುಂಬಾ ಚೆನ್ನಾಗಿ ಬಂತಲೇ ಹೇಳ್ಬೋದು. ನೋಡ್ಬೋದು ನಮ್ಮನೆ ಲಕ್ಷ್ಮಿ ಎಷ್ಟು ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ, ಮುದ್ದಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು, ಇದು ನಮ್ಮನೆಯ 3 ಜನರ ಔಟ್ಫಿಟ್. ಇದು ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಔಟ್ಫಿಟ್ಗಳು 3 ಜನರದು ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ನನಗೆ. ನಾನು ಹುಟ್ಟಿರೋಂಥ ಸಾರಿ ನನಗೆ ಸೀಮಂತದಲ್ಲಿ ಗಿಫ್ಟ್ ಮಾಡಿ ಬಂದಿರೋಂಥ ಸಾರಿಗಳನ್ನ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಬ್ಲೌಸ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಚರಿಗೂ ಕೂಡ ಅಷ್ಟೇ, ಚರಿಗೊಂದೇ ನಾವು ಎಕ್ಸ್ಟ್ರಾ ಡ್ರೆಸ್ ತರಿಸಿರೋದು. ಅಂದರೆ ಅವ್ನ ಡ್ರೆಸ್ಗೆ ಸೂಟ್ ಆಗಿರುವಂತಹ ಕಲರ್ಸ್ ನಮ್ಮ ಹತ್ರ ಇದ್ದರೆ ಸೆಲೆಕ್ಟ್ ಮಾಡಿ ಹಾಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಂದರೆ ಪರ್ಟಿಕ್ಯುಲರ್ ಎಲ್ಲರೂ ಮ್ಯಾಚಿಂಗ್ ಮಾಡ್ಕೋಬೇಕಂತೇನೂ ಇರಲಿಲ್ಲ ನಮಗೆ. ಚರಿ ಡ್ರೆಸ್ಸಿಗೆ ಸೂಟ್ ಆಗುವಂಥದ್ದು ಯಾವುದಾದ್ರು ಇದ್ದರೆ, ನನ್ನ ಹತ್ರ ಸಾರಿ ಆಗಿರ್ಬೋದು, ನಮ್ಮ ಮನೆ ಹತ್ರ ಶರ್ಟ್ಸ್ ಆಗಿರ್ಬೋದು, ಈ ಥರ ಇದ್ದರೆ ಮ್ಯಾಚ್ ಮಾಡುವ ಅಂತೇಳಿತ್ತು. ಕರೆಕ್ಟ್ ಕಾಂಬಿನೇಷನ್ ಸಿಕ್ತು. ಸೊ ಹೆಂಗೂ ಇದೆಯಲ್ಲ ಅಂತೇಳಿ ಮಾಡ್ಕೊಂಡಿದ್ದಾಗಿತ್ತು. ಎಲ್ಲರಿಗೂ ಇಷ್ಟ ಆಯಿತು, ನಮಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಸ್ವಲ್ಪ ಈ ಸತಿ ಬೇಗನೆ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಒಂದು 7 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಚರಿ ಇರೋದ್ರಿಂದ ಸ್ವಲ್ಪ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡುವ, ಆಮೇಲೆ ಕಿರಿಕಿರಿ ಮಾಡ್ತಾನೆ, ಪೂಜೆ ಮಾಡಲಿಕ್ಕೆ ಕೊಡೋದಿಲ್ಲ, ಹಿಂಗೆಲ್ಲ ಅಂದ್ಕೊಂಡು ಸ್ವಲ್ಪ ಬೇಗನೆ ಪೂಜೆನ ಸ್ಟಾರ್ಟ್ ಮಾಡಿದ್ದೆ. ಹಾಗಾಗಿ ಜನ ಅಷ್ಟೊಂದು ಬರಲಿಲ್ಲ ಆ ಟೈಮಲ್ಲಿ. ಎಷ್ಟು ಜನ ಆಯಿತು ಅಷ್ಟೇ ಜನರ ಮಧ್ಯದಲ್ಲಿ ನಾನು ಪೂಜೆನ ಆರಂಭ ಮಾಡಿದೆ. ಕೊನೆಗೆ ಪೂಜೆ ಆಗ್ತಾ ಇದ್ದೇನೆ ತುಂಬಾ ಜನ ಬಂದರು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅಂದರೆ ಖುಷಿ ಆಯಿತು. ಫಸ್ಟಿಗೆ ಬೇಜಾರಾಯಿತು, ಅಯ್ಯೋ ಯಾರೂ ಇಲ್ವಲ್ಲ ಪೂಜೆ ಮಾಡ್ತಾಯಿದ್ದೀನಿ ಅನ್ನೋ ಒಂದು ಬೇಜಾರಿತ್ತು. ಕೊನೆಗೆ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಅರಿಶಿನ ಕುಂಕುಮ ಕೊಡೋ ಅಷ್ಟೊತ್ತಿಗೆ ತುಂಬಾ ಜನ ಬಂದರು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 35 ಮೆಂಬರ್ಸ್ಗೆ ನಾವು ಅಡುಗೆಯನ್ನು ಮಾಡಿಸಿದ್ವಿ.
ಅಂದರೆ 35 ಜನರಿಗೆ ಮಾಡಿಸಿದ್ರೆ 40 ಜನರಿಗಂತೂ ಆಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 45 ಜನ ಆಗಿದ್ದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೇ ಸಿಂಪಲ್ಲಾಗಿ ಮಾಡಬೇಕಂತ ಹೋದರೂ ಕೂಡ ಅದು ಗ್ರ್ಯಾಂಡಾಗಿ ಆಗಿಬಿಡ್ತದೆ. ಎಲ್ಲರೂ ಖುಷಿಯಿಂದ ಬಂದರು, ಖುಷಿಯಿಂದ ಊಟ ಮಾಡಿದ್ರು, ಖುಷಿಯಿಂದ ಪೂಜೆ ಮುಗಿಸಿದ್ರು. ತುಂಬಾ ಖುಷಿ ಆಯಿತು. ಹಾಗೆ ನಾನು ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಅರಿಶಿನ ಕುಂಕುಮ ರಿಟರ್ನ್ ಗಿಫ್ಟ್ ಕೊಡಲಿಕ್ಕೆ ನಾನು ಒಂದು ಬೇರೆ ಥರ ಮಾಡಿದ್ದೆ ಅಂತೇಳಿ. ಅದನ್ನು ನೋಡಿ ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಯಿತು. ಒಂಥರ ಡಾಲ್ ಥರ ಇದೆ, ಹೊಸದಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು. ನನಗೂ ಅವನ್ನೆಲ್ಲ ಕೇಳಿ ಸಖತ್ ಇಷ್ಟ ಆಯಿತು. ಇಲ್ಲಿ ಪೂಜೆ ಎಲ್ಲ ಮುಗಿಸಿದಾಗಿದ್ಮೇಲೆ ಅಕ್ಷತೆಯನ್ನು ಕೊಡ್ತಾ ಇದ್ದೀನಿ. ಸೊ ಮುತ್ತೈದರಿಂದ ನಾನು ಕೂಡ ಆಶೀರ್ವಾದ ತೊಗೋಬೇಕಾಗ್ತದೆ ಇವತ್ತಿನ ದಿವಸದಲ್ಲಿ. ಸೊ ಹಾಗಾಗಿ ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ನನಗೆ ಆಶೀರ್ವಾದವನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಈ ಒಂದು ಪೂಜೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಮುಖ್ಯ. ಅವರು ಅರಿಶಿನ ಕುಂಕುಮ ಭಾಗ್ಯವನ್ನು ಶಾಶ್ವತವಾಗಿ ಉಳಿಸ್ಕೊಡು, ನಮ್ಗೆ ಯಾವುದೇ ತೊಂದರೆಗಳಾಗಬಾರ್ದು, ಅಥವಾ ನನ್ನ ಗಂಡನಿಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು, ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡು, ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಉನ್ನತಿಯನ್ನು ಕೊಡು, ಈ ಥರದ್ದೆಲ್ಲವನ್ನು ಕೇಳಿಕೊಂಡು ಮುತ್ತೈದರ ಹತ್ರ ನಾನು ಆಶೀರ್ವಾದವನ್ನು ತೊಗೊಂಡೆ ಅಂತಲೇ ಹೇಳ್ಬೋದು. ನನಗೆ ಈ ಹಬ್ಬ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬ ಮಾಡೋದಂದರೆ ತುಂಬಾ ಖುಷಿ, ಇಲ್ಲಿಲ್ಲದ ಒಂದು ಸಂಭ್ರಮ ನನ್ನಲ್ಲಿ ಬಂದ್ಬಿಡ್ತದೆ ಅಂತಲೇ ಹೇಳ್ಬೋದು. ಒಂದು ವಾರದ ಮುಂಚೆನೇ ಇನ್ನೇನು ಶ್ರಾವಣ ಶುರುವಾಗ್ತಾ ಇದೆ ಅಂತಂದ್ರೆ ನನಗೆ ಹಬ್ಬ ಸ್ಟಾರ್ಟ್ ಆದಂಗೆ ಅಷ್ಟು ಖುಷಿ ಆಗ್ತದೆ. ವರಮಹಾಲಕ್ಷ್ಮಿ ಯಾವಾಗ ಮಾಡ್ತೀನಪ್ಪ, ಹೆಂಗೆ ಮಾಡೋದು, ಈ ಸತಿ ರೆಡಿ ಮಾಡೋದು, ಇವೆಲ್ಲ ಆಲೋಚನೆಗಳ ತಲೆ ಬರ್ತಾನೆ ಇರ್ತದೆ. ಹೊಸದಾಗಿ ಮಾಡಬೇಕು ಅನ್ನೋ ಥರ. ಹಾಗೆ ಬಂದವರೆಲ್ಲವೂ ಕೂಡ ಲಕ್ಷ್ಮಿಗೆ ಇಲ್ಲಿ ಅರಿಶಿನ ಕುಂಕುಮವನ್ನು ಹಾಕ್ತಾ ಇದ್ದಾರೆ. ಮಧ್ಯಾಹ್ನನೇ ಭಟ್ರು ಬಂದಿರೋದ್ರಿಂದ ಮಧ್ಯಾಹ್ನ ಕೂಡ ಒಂದು ಪೂಜೆ ಆಗಿರ್ತದೆ. ಸಾಯಂಕಾಲ ನಾನು ಮಾಡಿರುವಂಥದ್ದು. ಇಲ್ಲಿ ಚರಿ ಸ್ವಲ್ಪ ಕಿರಿಕಿರಿ ಮಾಡಿದೆ ಆ ಟೈಮಲ್ಲಿ. ಹಾಗಾಗಿ ಅವ್ರ ಪಪ್ಪನೇ ಎತ್ಕೊಂಡಿದ್ದಾರೆ, ಯಾರೂ ಎತ್ಕೊಳ್ಳಲಿಲ್ಲ. ಸ್ವಲ್ಪ ನಾನು ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಡೋಷ್ಟೊತ್ತಿಗೆ ಸ್ವಲ್ಪ ಕಿರಿಕಿರಿ ಆಯಿತು, ಯಾಕೆ ಅಂತ ಗೊತ್ತಿಲ್ಲ. ಸುಮಾರು ಜನ ಬಂದಿದ್ರಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಅವನಿಗೂ ಟೈಮ್ ಬೇಕಾಗ್ತದೆ. ಹಾಗಾಗಿ ನಿದ್ದೆ ಬರೋ ಥರ ಇತ್ತು, ಆದರೆ ಮಲಗಿರಲಿಲ್ಲ. ಮಲಗಿಸೋಕ್ಕೂ ಟ್ರೈ ಮಾಡಿದೆ, ಮಲಗಲಿಲ್ಲ. ಸರಿ ಆಯಿತು ಅಂಥೇಳಿ ಮತ್ತೆ ಅವ್ರ ಹತ್ರನೇ ಕೊಟ್ಬಿಟ್ಟು ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಿದೆ ಅಂತಲೇ ಹೇಳ್ಬೋದು ನಾನು. ಹೀಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಆಮೇಲೆ ಊಟಕ್ಕೂ ಕೂಡ ವ್ಯವಸ್ಥೆನ ಮಾಡಿದರು. ಬಂದವರು ಎಲ್ಲರಿಗೂ ಊಟದ ವ್ಯವಸ್ಥೆನೂ ಕೂಡ ಇತ್ತು. ಸೊ ಯಾಕೆಂದರೆ ಪೂಜೆನ ಮುಗಿಸಿ ಹಾಗೆ ಕಳಿಸ್ಬಾರ್ದು ಅನ್ನೋ ಸಲುವಾಗಿ ಊಟದ ವ್ಯವಸ್ಥೆನ ಕೂಡ ಮಾಡಿದ್ವಿ. ಇಲ್ಲಿ ನಮ್ಮನೆಯವರು ಕೂಡ ನನಗೆ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದಾರೆ. ಸೊ ವಿಡಿಯೋ ಮಾಡಬೇಕಾದ್ರೆ ಅದು ಕ್ಲಿಯರಾಗಿ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಿಪ್ ಹಾಕ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಎಷ್ಟು ಸಿಗುತ್ತೆ ಅಷ್ಟು ಮಾತ್ರ ಹಾಕಿದ್ದೀನಿ. ಹಾಗೆಯೇ ಬಂದವರು ಕೂಡ ನನಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಆಶೀರ್ವಾದನ ಮಾಡ್ತಾಯಿದ್ದಾರೆ. ಸೊ ಬಂದವರೆಲ್ಲರೂ ಅರಿಶಿನ ಕುಂಕುಮ ಹಚ್ತಾರೆ, ಹೂವನ್ನು ಮುಡಿಸ್ತಾರೆ. ನನಗೆಂದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಫುಲ್ ಹಣೆ ಎಲ್ಲ ತುಂಬೋಗ್ಬಿಡ್ತದೆ, ಕೆನ್ನೆ, ಹಣೆ, ತಲೆ ಎಲ್ಲ. ಆದರೂ ಬೇಜಾರಿಲ್ಲ, ನಂಗೆ ಖುಷಿಯಿಂದ ಹಚ್ಕೋತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದೇ ನಂಗೆ ಒಂಥರ ಇಷ್ಟ. ಅದೊಂದು ಈ ಥರ ಕಾರ್ಯಕ್ರಮಗಳ ಮಾಡೋದು, ಪೂಜೆಯನ್ನು ಮಾಡೋದು, ಅಲಂಕಾರವನ್ನು ಮಾಡೋದು, ದೇವರಿಗಾಗಿರ್ಬೋದು, ನನಗಾಗಿರ್ಬೋದು, ಅವೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾದ ಒಂದು ಸಂಭ್ರಮದ ದಿನ ಇವತ್ತು. ಹೀಗೆ ವರ್ಷಕ್ಕೆ ಹೊಸದಾಗಿ ಮಾಡೋದನ್ನು ನೋಡ್ತಾ ಇರ್ತೀನಿ. ಈ ವರ್ಷ ಒಂಥರ ಮಾಡಿದ್ರೆ ನೆಕ್ಸ್ಟ್ ಇಯರ್ ಡಿಫ್ರೆಂಟಾಗಿ ಮಾಡುವ, ಇನ್ನೇನಾದ್ರು ಹೊಸದಾಗಿ ಮಾಡುವ, ಅಥವಾ ಹೊಸದಾಗಿ ರಿಟರ್ನ್ ಗಿಫ್ಟ್ ಕೊಡುವ, ಈ ಥರದ್ದೆಲ್ಲ ಆಲೋಚನೆಗಳನ್ನ ಮಾಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ಹೋದ ವರ್ಷ ಒಂಥರ ಮಾಡಿದೆ, ಈ ವರ್ಷ ಒಂಥರ ಮಾಡ್ತಾಯಿದ್ದೀನಿ. ನೋಡೋಣ. ಐ ಹೋಪ್ ನೆಕ್ಸ್ಟ್ ಇಯರು ಚರಿನೇ ಸ್ವಲ್ಪ ದೊಡ್ಡವನಾಗಿರ್ತಾನೆ. ಇನ್ನೂ ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದು, ಇನ್ನಷ್ಟು ಹೊಸದಾಗಿ ಮಾಡ್ಬೋದು, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಚರಿ ಇರೋದ್ರಿಂದ ನನ್ನ ಕೈಲಿ ಎಷ್ಟು ಆಗ್ತದೆಯೋ ಅಷ್ಟು ಮಾತ್ರ ಮಾಡ್ಕೊಳ್ಳಿಕ್ಕಾಯಿತು. ಪಾಪ ಅಷ್ಟೊಂದೇನು ತೊಂದರೆ ಕೊಡಲಿಲ್ಲ. ಅತ್ತೆನೂ ಸ್ವಲ್ಪ ಇದ್ರಲ್ವ, ಹಾಗಾಗಿ ಹಿಡ್ಕೊಂಡಿದ್ರಿಂದ ಅಷ್ಟೊಂದೇನು ನಂಗೆ ತ್ರಾಸಾಗಲಿಲ್ಲ. ಸಣ್ಣ ಪುಟ್ಟ ತೊಂದರೆಗಳಾಯಿತು, ಆದರೂ ಪರವಾಗಿಲ್ಲ. ತುಂಬಾ ಖುಷಿಯಿಂದ ಮಾಡಿದೆ. ಅವನು ಇದ್ದಿದ್ದೇ ಒಂದು ಸಂಭ್ರಮ, ನನಗೆ ನನ್ನ ಚರಿ ಬಂದಿರೋದೇ ಒಂದು ಸಂಭ್ರಮ. ಈ ಸಂಭ್ರಮದ ಮಧ್ಯೆ ಇದೊಂದು ದೊಡ್ಡ ಸಂಭ್ರಮ. ಸೊ ಹಾಗಾಗಿ ಏನು ಕಷ್ಟ ಅನ್ನಿಸ್ಲಿಲ್ಲ. ಖುಷಿಯಾಗಿ ಅವನ ಜೊತೆ ಆಟ ಆಡಿಕೊಂಡು, ಕಷ್ಟ ಅನ್ನಿಸಿದ್ರೂ ಕೂಡ ಅದನ್ನು ತೋರಿಸ್ಕೊಳ್ದೇ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ನಮ್ಮನೆಯವರು ಸೇರಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಊಟಕ್ಕೂ ಕೂಡ ಅಷ್ಟೇ ತುಂಬಾ ವೆರೈಟಿನ ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ಎಲ್ಲರೂ ಊಟ ಮಾಡಿದವ್ರು ಹೇಳ್ತಾಯಿದ್ರು ಸಿಂಪಲ್ ಆಗಿತ್ತು ಊಟ, ಚೆನ್ನಾಗಿತ್ತು ಅಂತ. ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ನಾವು ಸಿಂಪಲ್ಲಾಗಿ ಮಾಡಿರುವಂಥದ್ದು. ಇಲ್ಲಿ ಚರಿ
ಊಟ ಎಲ್ಲ ಆಗಿ ಎಲ್ಲರೂ ಮನೆಗೆ ಹೊರಟ್ರೆ ಎಲ್ಲರಿಗೂ ಒಂದು ಸತಿ ಟಾಟಾ ಮಾಡೋದು ಮತ್ತು ಪೂಜೆ ಮಾಡೋದು, ಟಾಟಾ ಮಾಡೋದು ಪೂಜೆ ಮಾಡೋದು, ಬಾಯ್ ಮಾಡೋದು ಪೂಜೆ ಮಾಡೋದು, ಈ ಥರ ಮಾಡ್ತಾಯಿದ್ರು. ಯಾಕಂದರೆ ಬಂದವರೆಲ್ಲ ಅವನಿಗೆ ಹೇಳಿ ಹೋಗ್ತಾಯಿದ್ರು, ನಾವು ಹೋಗಿ ಬರ್ತೀವಿ ಬಾಯ್ ಬಾಯ್ ಅಂತ ಹೇಳಿದ್ರೆ ಇವನು ಕೂಡ ಕೈ ಮಾಡಿಕೊಂಡು ಹಾಂ ಓಕೆ ಬಾಯ್ ಅಂತ ಹೇಳಿ ಮತ್ತೆ ಪೂಜೆ ಮಾಡೋದು. ಅಷ್ಟು 10:30 11 ಗಂಟೆ ಆಗಿತ್ತು ಸ್ನೇಹಿತರೆ. ನಿಜವಾಗ್ಲೂ ರಿಟರ್ನ್ ಹೋಗಬೇಕಾದ್ರೆ ಊಟ ಎಲ್ಲ ಮಾಡ್ಕೊಂಡು ಹೋಗಬೇಕಾದ್ರೆ ಒಂದು 10 ಗಂಟೆ ಅಂತೂ ಆಗಿತ್ತು, 10:30 ಅಂತೂ ಆಗಿತ್ತು ಅನಿಸುತ್ತೆ. ಸೊ ಆ ಟೈಮಲ್ಲಿ ಇವನಿಗೆ ಪೂಜೆ ಮಾಡಬೇಕು ದೇವರಿಗೆ ಅಂತ ಹೇಳಿ, ಒಂದಿನ್ನೂ ಊಟ ಆಗಿರಲಿಲ್ಲ, ಊಟ ಮಾಡಿಸ್ಬೇಕು. ಒಂದು ಅರಿಶಿನ ಕುಂಕುಮ ಬಟ್ಲು ತೊಗೊಳ್ಳೋದು, ಆ ಬಟ್ಲು ತುಂಬ ಏನಿದೆ ಅಲ್ಲ ಅದಷ್ಟೂ ಖಾಲಿ ಮಾಡಿದ್ದ ಅಂತಲೇ ಹೇಳ್ಬೋದು ಒಂದು ಪೂಜೆಯಲ್ಲಿ. ನಾವು ಏನೂ ಎತ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ಸುಮ್ಮನೆ ಎತ್ಕೊಂಡ್ರೆ ಮತ್ತೆ ಕಿರ್ಚಾಡೋದು, ಹಠ ಮಾಡೋದು ಇದೆಲ್ಲ ಮಾಡ್ತಾನೆ. ಅವನಷ್ಟಕ್ಕೆ ಅವ್ನು ಇರಲಿ ಆಟ ಆಡಿಕೊಂಡು, ಬಂದವರಿಗೆ ಸ್ವಲ್ಪ ನೋಡ್ಕೊಳ್ಳುವ ಅಂಥೇಳಿ ಅವನು ಆಟ ಆಡೋಕೆ ಬಿಟ್ಟು ನಾವು ಮುಂದಿನ ಕಾರ್ಯಕ್ರಮ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇಷ್ಟೇ ಸ್ನೇಹಿತರೆ, ನಮ್ಮನೆ ವರಮಹಾಲಕ್ಷ್ಮಿ ಪುಟ್ಟದಾಗಿ ಚೊಕ್ಕದಾಗಿ ಖುಷಿಯಾಗಿತ್ತು ಅಂತ ಹೇಳ್ಬೋದು. ನಿಮ್ಮನೆ ವರಮಹಾಲಕ್ಷ್ಮಿ ಹೀಗೆಲ್ಲ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟವಾಗಿ ಪ್ರೀತಿಯಿಂದ ಖುಷಿಯಾಗಿ ಇವತ್ತಿನ ದಿನವನ್ನು ಕಳೆದೆ. ನೀವು ಕೂಡ ಖುಷಿಯಾಗಿದ್ದೀರಾ ಅಂತ ಹೇಳ್ತಾ, ಖುಷಿಯಾಗಿ ಇರಿ ಅಂತ ಹೇಳ್ತಾ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.